ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಪಿ ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಡೆಕ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಆ್ಯಕ್ಚುಲಿ ಡೆಕ್ ಬೇಸಿಕಲಿ ಎಕ್ಸ್ಟೆನ್ಷನ್, ಹಿಂದ್ಗಡೆಗೆ ಸ್ವಲ್ಪ ಬಾಲ್ಕನಿ ಥರ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಡೆಕ್ ಅಂತ ಕರೀತಾರೆ ಇಲ್ಲಿ. ಈಗ ನಾನು ತೋರಿಸ್ತಿರೋದು ಬಂದ್ಬಿಟ್ಟು ಮನೇನ ಹಿಂದಿನ ವ್ಯೂ ಇದು. ಇದಕ್ಕೆ ಡೆಕ್ ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅಂತ ನೋಡೋಣ. ಡೆಕ್ ಬೇರೆ ಬೇರೆ ಮೆಷರ್ಮೆಂಟ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಡೆಕ್ನ ಹೇಗೆ ಮಾಡ್ತಾರೆ ಅಂತ ಹೇಳಿ ನಾವು ನೋಡೋಣ ಬನ್ನಿ. ಬೇಸಿಕಲಿ ಇದು ಯಾವ್ಯಾವ ಡಿಸೈನ್ ಬೇಕಂದ್ರೂ ಯಾವ್ಯಾವ ಮೆಷರ್ಮೆಂಟ್ಸ್ ಬೇಕಂದ್ರೂ ನಾವು ಮಾಡ್ಕೋಬೋದು. ಸ್ಟ್ಯಾಂಡರ್ಡಾಗಿ ಎಲ್ಲರೂ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾಡಿಸ್ತಾರೆ. 16x20 ಆಗಿರಲಿ, 18x20 ಆಗಿರಲಿ. ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿ. ಮೊದಲಿಗೆ ನಾವು ಯಾವ ಡೈಮೆನ್ಷನ್ ಹೇಳಿರ್ತೀವೋ ಆ ಡೈಮೆನ್ಷನಲ್ಲಿ ಈ ರೀತಿ ಗುಂಡಿ ಮಾಡ್ತಾರೆ. ನಮ್ಮ ದೇಶದಲ್ಲೆಲ್ಲ ಆದರೆ ಜಸ್ಟ್ ಬಂದುಬಿಟ್ಟು ನಾವು ಸಲಾಕೆಯಿಂದ ಎಲ್ಲ ಗುಂಡಿ ತೆಗಿತಾರಲ್ವ, ಅದೇ ರೀತಿ ಇಲ್ಲಿ ಮೆಷಿನ್ಸಿಂದನೇ ಜಸ್ಟ್ ಒಂದು 5-10 ನಿಮಿಷದಲ್ಲಿ ಈ ರೀತಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಅವ್ರಿಗೆ ಈ ರೀತಿ ಗುಂಡಿ ತೆಗಿತಾ ಇದ್ರು. ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂತಂದರೆ ಇದು ನೋಡ್ತಿದ್ದಂಗೆ ಹಾಗೇ ಆಗೋಗ್ಬಿಡ್ತಾ ಇದೆ. ನಾನಿಲ್ಲಿ ಮ್ಯೂಟ್ ಮಾಡ್ದೇ ಆ ಮೆಷಿನ್ ಸೌಂಡ್ ಹೇಗಿದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದ್ಸತಿ ಈ ರೀತಿ ಗುಂಡಿ ತೆಗೆದಾದ್ಮೇಲೆ ಅವರು ಮೆಷರ್ಮೆಂಟ್ ನೋಡ್ಕೋತಾರೆ, ಸರಿ ಇದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು. ವೈಟ್ ಕಾಣ್ತಿರೋದೆಲ್ಲ ಇಲ್ಲಿ ಸ್ನೋ. ಆ್ಯಕ್ಚುಲಿ ಇದು ವಿಂಟರಲ್ಲಿ ಮಾಡಿರೋದು, ಅದಕ್ಕಾಗಿ ಇಲ್ಲಿ ಸ್ನೋ ಇದೆ. ಇವಾಗ ಸಿಮೆಂಟ್ನ ಈ ರೀತಿ ಕಟ್ ಮಾಡಿಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಆ ಗುಂಡಿ ಏನು ಮಾಡಿರ್ತಾರಲ್ಲ ಆ ಗುಂಡಿ ಒಳಗಡೆ ಹಾಕಿ ಅದನ್ನು ಬಿಟ್ಬಿಡ್ತಾರೆ. ಅದು ಚೆನ್ನಾಗಿ ಒಂದು 2-3 ದಿನ ಆದಮೇಲೆ ಒಣಗುತ್ತೆ ಅನಿಸುತ್ತೆ. ಒಣಗಿದ್ದಾದಮೇಲೆ ಅವರು ಕನ್ಸ್ಟ್ರಕ್ಷನ್ನ ಶುರು ಮಾಡ್ಕೋತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆ ಎಲ್ಲೆಲ್ಲಿ ಮಾಡಿರ್ತಾರೋ ಅಲ್ಲೆಲ್ಲ ಪೋಲ್ಸ್ ಫಿಕ್ಸ್ ಮಾಡಿ ಎಲ್ಲಿ ಗುಂಡಿ ತೆಗೆದಿರ್ತಾರೋ ಅಲ್ಲಿ. ಆಮೇಲೆ ಈ ರೀತಿ ವುಡ್ ಪ್ಲ್ಯಾಂಕ್ಸ್ನ ಇಲ್ಲಿ ಎಲ್ಲ ಕಡೆನೂ ಬಳಸ್ಬಿಟ್ಟು ಅದಕ್ಕೆ ಸ್ಟೆಪ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು 4-5 ಜನ ಒಂದೇ ಸತಿ ಬೆಳಗ್ಗೆ 6 ಗಂಟೆ ಇಲ್ಲ 6:30 ಹಂಗೆ ಬಂದುಬಿಟ್ಟು ಮಧ್ಯಾಹ್ನ 2-3 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಕೆಲಸ ಮುಗಿಸಿ ಹೋಗಿಬಿಡ್ತಾರೆ. ಒಂದಿನ ಅಥವಾ 2 ದಿವಸದಲ್ಲಿ ಕಂಪ್ಲೀಟ್ ಡೆಕ್ನೇ ಮುಗಿಸ್ಬಿಡ್ತಾರೆ ಇಲ್ಲಿ. ಅಷ್ಟು ಫಾಸ್ಟಾಗಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಬೇಗ ಮಾಡಿ ಮುಗಿಸ್ಬಿಡ್ತಾರೆ. ಫಸ್ಟ್ ಅದೆಲ್ಲ ಪ್ಲ್ಯಾಂಕ್ ಹಾಕಿದಾದಮೇಲೆ ಮೇಲ್ಗಡೆ ಮತ್ತೆ ಇನ್ನೊಂದು ಪ್ಲ್ಯಾಂಕ್ ಥರ ಹಾಕಿಬಿಟ್ಟು ಅದ್ರ ಮೇಲೆ ಸಣ್ಣ ಸಣ್ಣ ಪೂಲ್ಸ್ ಇಟ್ಬಿಟ್ಟು ಆಮೇಲೆ ರಾಡ್ಸ್ ಎಲ್ಲ ಫಿಕ್ಸ್ ಮಾಡ್ತಾರೆ. ಒಬ್ಬರು ಸ್ಟೆಪ್ಸ್ ಮಾಡ್ತಾಯಿದ್ರೆ ಇನ್ನೊಬ್ಬರು ಅದಕ್ಕೆ ಮಳೆ ಹೊಡಿತಾ ಇರ್ತಾರೆ. ಆ ರೀತಿ ಒಂದು 4-5 ಜನ ಬಂದುಬಿಡ್ತಾರೆ ಒಂದೇ ಸತಿಗೆ. ಕೆಲಸನೂ ಬೇಗ ಮುಗಿಸಿ ಹೋಗಿಬಿಡ್ತಾರೆ. ಮೇಲ್ಗಡೆ ಪ್ಲ್ಯಾಂಕ್ ಹಾಕಿರ್ತಾರಲ್ಲ ಅದು ಮೇಂಟೆನೆನ್ಸ್ ಫ್ರೀ ಅಂತ ಕರೀತಾರೆ. ಅಂದರೆ ಚಳಿ, ಮಳೆ, ಗಾಳಿ, ಬಿಸಿಲು ಅದಕ್ಕೆ ಏನು ಇಂಪ್ಯಾಕ್ಟ್ ಆಗಲ್ಲ ಅಂಥೇಳಿ. ಮುಂಚೆಲ್ಲ ವುಡ್ಡಿಂದ ಹಾಕ್ತಿದ್ರಂತೆ. ವುಡ್ಡು ಸ್ವಲ್ಪ ದಪ್ಪ ಆಗೋದು ಅಥವಾ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗುತ್ತಲ್ಲ ವೆದರ್ಗೆ, ಮತ್ತು ಆಮೇಲೆ ಬೇಗ ಅದು ಮೇಂಟೆನೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಇವಾಗ ಈ ರೀತಿ ಮೆಟೀರಿಯಲ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೋಡಿ ಹೊರಗಡೆಯಿಂದ ಯಾವ ರೀತಿ ಕಾಣ್ತದೆ ಅಂತ. ಆಲ್ಮೋಸ್ಟ್ 90% ವರ್ಕ್ ಇವಾಗ ಮುಗ್ದಿದೆ. ಸೈಡೆಲ್ಲ ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಡೆಕ್ನ ಮಾಡಿ ಮುಗಿಸಿದ್ರು ಅಂತ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.